ಸರ್ ನಮಸ್ತೆ. ನಮಸ್ಕಾರ ರೀ. ನನ್ನ ಹೆಸರು ರಾಜೇಶ್ ಅಂತ. ನಮ್ಮ ಮಾದಿರ ಆರ್ಗ್ಯಾನಿಕ್ ಕಂಪ್ನಿ ಕಡೆಯಿಂದ ಬಂದಿದ್ದೀವಿ ಒಂದು ತಿಂಗಳ ಹಿಂದೆ. ಸರ್ ಫಸ್ಟು ನಿಮ್ಮ ಪರಿಚಯ ಮಾಡಿಕೊಡಿ ಸರ್. ಯಾವ ಊರು? ನಮ್ದು ಇಲ್ಲಿ ಹೊನ್ನಾಳಿ ಅರಕೇರಿ ಗ್ರಾಮ, ಹೊನ್ನಾಳಿ ತಾಲೂಕು, ದಾವಣಗೆರೆ ಡಿಸ್ಟಿಕ್ನಾಗ ನಾವು. ಸರ್ ನಿಮ್ಮ ತೋಟದಲ್ಲಿ ಏನು ಪ್ರಾಬ್ಲಮ್ ಇದೆ ಸರ್? ಚೆಂಡು ಪಕ್ಷ ನೀವು ಒಂದು ಔಷಧಿ ಕೊಟ್ಟಿರಿ ತಾನಿಕ, ಇದನ್ನ ಔಷಧಿ ಹಾಕಿದ ಮೇಲೆ ನಮ್ಮ ಗಿಡ ಇಂಪ್ರೂವ್ ಆದವು. ಇಂಪ್ರೂವ್ ಅದು ಯಾವ ಔಷಧಿ ಸರ್ ಅದು? ಇದು ಕ್ಯಾನ್ ಕೊಟ್ಟ ನೋಡ್ರಿ, ಈ ಕ್ಯಾನ್ ಹಾಕಿದ್ದು ಯಾವುದು ಸಾಲಿಸ್ಟಾರ್ ಅಂತ ನೋಡಿ. ಈ ಟಾನಿಕ್ ಹಾಕಿದ್ಮೇಲೆ ನಾವು ಚೆಂಡು ಪಕ್ಷವೆಲ್ಲ ಕೂಡ ನೆಟ್ಟಗಾಗಿದಾವೆ. ಇಳುವರಿ ಹೆಂಗೆ ಬಂತು ಸರ್? ಇಳುವರಿ ಈ ವರ್ಷಕ್ಕಿಂತ ಈ ವರ್ಷ ಚೆನ್ನಾಗಿ ಮಾಡಿದ್ರಿ. 200 ಕ್ವಿಂಟಲ್ ಅಡಿಕೆ ಮಾಡ್ತೀರಿ. ಇದ್ರಾಗ 200 ಕ್ವಿಂಟಲ್ ಅಡಿಕೆ ಸರ್. ಮುಂಚೆ ಎಷ್ಟು ಬರ್ತಾ ಇತ್ತು? 1 ಎಕರೆ ಸರ್. 1 ಎಕರೆ ಅಲ್ಲ ಸರ್, ಮುಂಚೆ ಎಷ್ಟು ಬರ್ತಾ ಇತ್ತು ಇಳುವರಿ? ಮುಂಚೆ ಏನೋ 130, 140, 170 ಹಿಂಗೆ ಬರೋದು. ಇವಾಗ 200 ಬರ್ತಾ ಇದೆ. ಈ ವರ್ಷ 200 ಸೀದಾ ಬಂತು. ಹೌದ್ರಾ? ಈಗ 2 ವರ್ಷದಿಂದ ನಿಮ್ಮ ಔಷಧಿ ಹಾಕಕೈತ ಮೇಲೆ ಅಡ್ಡಿ ಇಲ್ಲ, ತುಂಬ ಚೆನ್ನಾಗಿ ಬರುತ್ತೆ ಇಳುವರಿ. ಅಲ್ಪಳ್ಳ ಉದ್ರದೆಲ್ಲ ಏನಿಲ್ಲ. ಏನೋ ಮತ್ತು ಈಗ ನಾವು ನಮ್ಮ ತಪ್ಪಿನಾಗ ಏನು ಮಾಡ್ಕೊಂಡ್ವಿ ಅಂದ್ರೆ ಸುಣ್ಣ ಉಗ್ಗಿ ಹಣ್ಣು ಹೊಡ್ಕೊಂಡು ಮಾಡ್ಕೊಂಡ್ವಿ. ಅರ್ಧ ತೋಟ ಹೋಗಿದ್ವಿ ನಾವು, ಅದ್ರಾಗ ಹಣ್ಣು ಹುಡ್ಕಾತು. ಕೆಲವು ಮ್ಯಾಚ್ ಈಗ ನಿಮ್ಮ ಔಷಧಿ ಹಾಕಿದ್ವಲ್ಲ, ಯಾವುದು ಪ್ರಾಬ್ಲಮ್ ಇಲ್ಲ, ಚೆನ್ನಾಗಿ ಬಂತ್ರಿ. ಹೌದ್ರಾ ಸರ್? ಮತ್ತೆ ಎಲೆ ಬಳ್ಳಿಗೂ ಕೂಡ ಹಾಕಿದ್ರಿ ಸರ್? ಎಲೆ ಬಳ್ಳಿ ನಿಮ್ಮನ್ನ ಕೇಳಿದ್ನಲ್ರಿ, ಕೇಳಿದಾಗ ಕೊಟ್ರಿ ಅಲ್ಲ ಅದನ್ನ. ಮೊದಲ ನಾವು ಎಲೆ ಬೆಳೆದು ಬಳ್ಳಿ ಹಾಕ್ಯಂದು ಇನ್ನೊಂದು ಅಂಗಡಿಗೆ ಹೋಗಿ ಎಲೆ ತಗೊಂತೀವಿ. 10 ರೂಪಾಯಿ 5 ರೂಪಾಯಿ ಎಲೆ ತಗೊಂತಿದ್ವಿ. ಆ ಎಲೆ ತಗೋಬೇಕಾದಾಗ ಮತ್ತೆ ಇನ್ನು ಎಲೆ ಬಳ್ಳಿ ಹಾಕ್ಯಂದು ನಿಮ್ಮ ಅಂಗಡಿಯಾಗ ಎಲೆ ಕೇಳ್ತಿಯಲ್ಲ ಅಂತ ಹೇಳೋರು. ಒಬ್ಬ ಮೇಡಮ್ಮವ್ರು ಬಂದು ಹೇಳಿದ್ರು, ನಾವು ಒಂದು ಏನೋ ಕೊಡ್ತಾನಪ್ಪ, ಅದನ್ನ ಔಷಧಿನ ಅದನ್ನ ಪ್ರೆಸ್ ಮಾಡ್ರಿ, ಇಲ್ಲೇ ನೋಡ್ರಿ ಅದು ಪ್ರೆಸ್ ಮಾಡಿದ್ಮೇಲೆ ಎಲೆ ಒಳ್ಳೆ ಇಂಪ್ರೂವ್ ಆಗಿ ಬರಕ್ ಹಸ್ತದ. ಅವಾಗ ನಮಗೆ ನೋಡಕ್ ಒಂಥರ ಚಂದ ಅಂತ ಎಲೆ ನೋಡಕ್. ಮುಂಚೆ ಬರೀ ಎಲೆನೇ ಇದ್ದಿದ್ದಿಲ್ಲ ಇದರಲ್ಲಿ. ಏನದಿಲ್ರಿ, ಬರೀ ಇಂಥ ಬಡ್ಡಿ ಎಲೆ ಬಿಟ್ಬಿಟ್ರೆ ಈ ಏನ್ ಕೈ ಕಿತ್ತಲ್ಲ ಎಲೆ, ಒಂದ್ ಎಲೆ ಇದ್ದಿಲ್ಲ. ಈ ಔಷಧಿ ಹಾಕಿದ ಮ್ಯಾಗ, ಈ ಔಷಧಿ ಪ್ರೆಸ್ ಮಾಡಿದ್ಮ್ಯಾಗ, ಆಮೇಲೆ ಒಂದು ಎಂಥದ ಸಾವಯವ ಗೊಬ್ಬರದಂತ ಒಂದು ಪೌಡರ್ ಕೊಟ್ಟಿದ್ರು. ಅದನ್ನ ಹಾಕಿದ ಅಂತ ಎಲೆ ಬೆಳೆ ಚೆನ್ನಾಗಾಯ್ತಾ? ಹೆಂಗೆ ಸರ್ ಇವಾಗೆಲ್ಲ ರಿಸಲ್ಟ್ ಎಲ್ಲ? ರಿಸಲ್ಟ್ ನಾವು ಪಕ್ಕ ಅದಕ್ಕೆ ನಾವು ನಿಮ್ಮ ಕೂಡ ಮಾತಾಡ್ತಾರ. ಪಕ್ಕ ಅಲ್ಲದ್ರೆ ನಿಮ್ಮ ಇದ್ರಿಗೆ ಬಂದು ನಾವು ಮಾತಾಡ್ತಿದ್ದಲ್ಲ, ಮತ್ತೆ ಇದ್ದದ್ದು ಹೇಳ್ಬಲ್ಲಿ ಸರ್. ಎಲ್ಲ ರೈತರೆಲ್ಲ ಯೂಸ್ ಮಾಡ್ಬೋದಾ ಇದನ್ನ? ರೈತರಿಗೆ ನೋಡ್ರಿ ಅನುಕೂಲವಾದಂಥ ಔಷಧಿ ಇದು. ಈ ರೈತರಿಗೆ ಬೇಕಾದಂಥ ಔಷಧಿ ಇದು. ಸುಮ್ಮನೆ ಮಂದಿ ಅದ ತಾರ ತಿಗಡಿ ಬಾರ ಬಂಗಾಳಿ ಮಾಡಿ ನಮ್ಮ ತಗಡ್ರಿ ನಿಮ್ಮ ತಗಡ್ರಿ ಅಂತಾರ, ಒಟ್ಟು ವೇಸ್ಟಯ್ಯ. ಇದನ್ನ ಹಾಕ್ಲಿ ಅವ್ರಿಗೆ ತಿಳಿತೈತಿ, ಮತ್ತೆ ಇನ್ನೊಬ್ರಿಗೆ ತಿಳಿಸೋದು ಏನ್ ಬೇಕಾಗಿಲ್ಲ ನಾವು. ಈಗ ಎಲೆ ಬೆಳ್ಳಿ ನಿಮಗೆ ತುಂಬಾ ಚೆನ್ನಾಗಿ ಅನಿಸ್ತಾ ಇದೆ. ಈಗ ನೋಡಮ್ಮ, ನಮ್ಗೆ ಎಲೆ ಬೆಳ್ಳಿ ಕೆಲಸ ಮಾಡೋಕ್ಕೂ ಖುಷಿ ಬರ್ತೈತಿ. ಅವಾಗ ಬರೋದು ಏನು ಸುಮ್ಮನೆ ಗೊಡ್ಡ ಬಳ್ಳಿಗೆ ಔಷಧಿ ಉಣ್ಣಕ್ಕಾಕಿ ಏನು ಉಪಯೋಗ ಇತ್ತು ಅದಕ್ಕೆ. ಸುಮ್ಮನೆ ಬರೋದು, ನೋಡ್ಕೊಳೋದು, ಹೋಗೋದು. ಅವಾಗಲೂ ಬೇರೆ ಬೇರೆ ಔಷಧಿ ಮಾಡ್ತಾ ಇದ್ವಿ. ಸಾಕನ ಮಟ್ಟ ಮಾಡಿದ್ವು. ಕ್ಯಾನ್ ತುಂಬ ನೋಡೋ ಮತ್ತೆ ಮರದಾಡಿ ತುಂಬಿದ ಮತ್ತೆ ಅವ್ನು ಹಾಕಿದ್ರೆ ಇನ್ನೊಬ್ರು ಹೇಳಿದ್ದು ಒಂದು ಓಟೋ ತಂದು ಹಾಕಿದ್ವಿ, ಓಟೋ ವೇಸ್ಟ್ ಆಗು. ಇದು ಮಾತ್ರ ಕ್ಲಿಯರ್ ಕೆಲಸ ಮಾಡ್ತು. ಇದು ನೋಡ್ರಿ, ಇದೇ ಕೆಲಸ ಪಕ್ಕ ಅಂದ್ರೆ ಎಲೆ ಬೆಳಿಗ್ಗೆ. ಇದು ಯಾವ ಅಡಿಕೆ ಗಿಡಕ್ಕೆ ಹಾಕಿದ್ರು ದೋಸಲ್ದಂತ ಔಷಧಿ ಇದು. ಅಡಿಕೆ ಗಿಡಕ್ಕೆ ಸರ್. ಕೊನೆದಾಗ ಮತ್ತೆ ರೈತರಿಗೆ ಏನಂತ ಹೇಳ್ತೀರಾ ಸರ್? ನಾವೆಲ್ಲ ಹೇಳಿದ್ವಿ, ನಮಗೆ ತಿಳಿದವ್ರಿಗೆಲ್ಲ, ಇಲ್ಲಿ ಆಜು ಬಾಜು ಇದ್ದವ್ರಿಗೆಲ್ಲ ತಿಳಿಸಿ ಹೇಳಿದ್ವಿ ನಾವು. ಬೇರೆಯವ್ರಿಗೆಲ್ಲ ಹೇಳಿದಿರ? ಎಲೆ ಬೆಳ್ಳಿಗೂ ಸಾಯಿಲ್ ಸ್ಟಾರ್ ಹಾಕಿದ್ರಲ್ವಾ? ಮತ್ತೆ ಅದನ್ನ ಹಾಕಿ ಮೇಲ್ಗಡೆ ಸ್ಪ್ರೇ ಕೊಟ್ಟಿದ್ವಿ. ಎಲೆ ಬೆಳ್ಳಿ ಮತ್ತು ಅದು ಎಲೆ ಬೆಳ್ಳಿ ನಾವು ಅವಾಗ ಅನ್ಕೊಳ್ಳಿಲ್ಲ ನಮ್ಮ. ಆ ಎಲೆ ಬೆಳ್ಳಿಗೆ ಹಾಕಿ ಅಡಿಕೆ ಗಿಡ ತಗೊಂತತಿ ಅಂತಂದು ಅಡಿಕೆ ಗಿಡ ಆಳು ಕಟ್ಟಿದಾವೆ. ನೀವೇ ಕಸ್ಕೊಂಡ್ ಹೋಗೋದಲ್ಲ ನಮ್ದು. ಅಡಿಕೆ ಗಿಡ ಆಳು ಕಟ್ಟಿದಾವೆ. ಎಷ್ಟು ಕಾಯ್ಕಿದ್ರೆ ಅಷ್ಟೇ ಅಡಿಕೆ ಗಿಡ ಆಳು ಕಟ್ಟಿದಾವೆ. ಈಗ ಅವು ಹಾಕಲ್ದಾವು ಅಡಿಕೆ ಗಿಡ ಇನ್ನೂ ಆಳು ಕಟ್ಟಿಲ್ಲ ಅವು. ಈಗ ಅದಕ್ಕೆ ನಿಮ್ಗೆ ಹೇಳಿದ್ದೆ ನಾವು ಒಂದು ಸ್ವಲ್ಪ ರುಚಿ ಕೊಟ್ಟೋಗ್ರಮ್ಮ ಅಂತ. ಸರಿ, ಓಕೆ ಸರ್, ಥ್ಯಾಂಕ್ ಯು, ಧನ್ಯವಾದ.